ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾರ ವಿಚಾರ ಏನಪ್ಪ ಅಂತಂದರೆ, ಕೆಲವರು ಪಾನ್ ಕಾರ್ಡ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಆ ಪಾನ್ ಕಾರ್ಡ್ ನಂಬರ್ನ ಯಾವ ರೀತಿ ಆಧಾರ್ ನಂಬರಿಂದ ತೆಗಿಬೇಕು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದೇ ನೀವು ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಮೊದಲು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಪಾನ್ ಅಂತ ಎಂಟರ್ ಮಾಡಿ. ನೋಡಿ ಇಲ್ಲಿ ಮೇಲ್ಗಡೆ ICTPay.in ಅಂತ ಬಂದಿದೆ. ಇಲ್ಲಿ ಫೈಂಡ್ ಪಾನ್ ಕಾರ್ಡ್ ನಂಬರ್ ಬೈ ಆಧಾರ್ ನಂಬರ್, ಅಂದರೆ ಆಧಾರ್ ನಂಬರಿಂದ ಪಾನ್ ಕಾರ್ಡ್ ನಂಬರ್ನ ಯಾವ ರೀತಿ ತೆಗಿಬೇಕು ಅಂತ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ. ನೋಡಿ ಈ ಲಿಂಕ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಸೈನ್ ಇನ್ ಅಂತ ಬಂದಿದೆ. ನೋಡಿ ಸೈನ್ ಇನ್ನಲ್ಲಿ ನಿಮ್ಮ ಯೂಸರ್ ನೇಮ್ ಹಾಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಪಾಸ್ವರ್ಡ್ ಹಾಕ್ಕೊಂಡು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೀಕ್ಷಕರೇ. ಅದರಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಪಾನ್ ಕಾರ್ಡ್ ಏನು ಅಂತ ಅದರಲ್ಲಿ ತಿಳ್ಕೊಬೋದು. ಈಗ ನೋಡಿ, ಈಗ ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ಮ ಹತ್ರ ಇರಲ್ಲ. ಸೊ ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ರಿಜಿಸ್ಟರ್ ಅಂತ. ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ರಿಜಿಸ್ಟರ್ ನ್ಯೂ ಯೂಸರ್, ಹೊಸದಾಗಿ ನೀವೇನಾದ್ರು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ಫುಲ್ ನೇಮ್ ಅಂತ ಇದೆ ನೋಡಿ, ಫುಲ್ ನೇಮ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ ವೀಕ್ಷಕರೇ. ಮೊಬೈಲ್ ನಂಬರ್ ಹಾಕೋಬೇಕಾಗತ್ತೆ. ಹಾಗೆ ಮೇಲ್ ID ಹಾಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಸ್ಟೇಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಸ್ಟೇಟ್ ಯಾವ ಸ್ಟೇಟಿಂದ ನೀವು ಅಪ್ಲೈ ಮಾಡ್ತೀನಿ, ಯಾವ ಸ್ಟೇಟಲ್ಲಿ ಇದ್ದೀರಾ ಆ ಸ್ಟೇಟ್ನ ಎಂಟ್ರಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರು, ಇಲ್ಲಿ ಕಂಪ್ನಿ ನೇಮ್ ಅಂತ ಕೇಳ್ತಾ ಇದೆ. ಕಂಪ್ನಿ ನೇಮ್ ನಿಮ್ಮದು ಶಾಪ್ ನೇಮ್ ಇದ್ದರೆ ಶಾಪ್ ನೇಮ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಹೆಸರನ್ನೇ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಆಧಾರ್ ನಂಬರ್ ಹಾಕೋಬೇಕಾಗುತ್ತೆ ವೀಕ್ಷಕರೇ. ಮತ್ತು ಇಲ್ಲಿ ಪಾನ್ ನಂಬರ್ ಹಾಕೊಳ್ಳಿ. ಸೆಲೆಕ್ಟ್, ಹಾಗೆ ಇಲ್ಲಿ ಸೆಲೆಕ್ಟ್ ಅಕೌಂಟ್ ಟೈಪ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ರೀಟೈಲರ್, ಡಿಸ್ಟ್ರಿಬ್ಯೂಟರ್, ಸೂಪರ್ ಡಿಸ್ಟ್ರಿಬ್ಯೂಟರ್ ಅಂತ ಇರುತ್ತೆ. ಇಲ್ಲಿ ರೀಟೈಲರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರೀಟೈಲರ್ಗೆ ಚಾರ್ಜಸ್ 49 ರೂಪೀಸ್, ಅಂದರೆ 49 ರೂಪಾಯಿ ನಿಮಗೆ ಈ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಚಾರ್ಜಸ್ ಮಾಡ್ತಾರೆ. ಇಲ್ಲಿ ಪೇಮೆಂಟ್ ಮೋಡಲ್ ಪೇಮೆಂಟ್ ಇರುತ್ತೆ. ಹಾಗೆ ನೀವು ಪಾಸ್ವರ್ಡ್, ಅಂದರೆ ನಿಮ್ಮದು ಯೂಸರ್ ನೇಮ್ ನೋಡಿ ವೀಕ್ಷಕರೇ, ಇಲ್ಲಿ ಮೇಲ್ಗಡೆ ಯೂಸರ್ ನೇಮ್ ಇತ್ತಿದೆಯಲ್ಲ, ಇಲ್ಲಿ ಯೂಸರ್ ನೇಮ್ ನಿಮ್ಮ ಮೊಬೈಲ್ ನಂಬರ್ ಏನು ಹಾಕಿರ್ತೀರ ಮೊಬೈಲ್ ನಂಬರ್ ಯೂಸರ್ ನೇಮ್ ಆಗಿರುತ್ತೆ. ಹಾಗೆ ಕೆಳಗಡೆ ನೀವು ಪಾಸ್ವರ್ಡು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಡಿಜಿಟ್ ಬಂದು ನೀವು ಕ್ಯಾಪಿಟಲ್ ಲೆಟರ್ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಇನ್ನೆಲ್ಲ ಸ್ಮಾಲ್ ಹಾಕ್ಕೋಬೇಕಾಗತ್ತೆ. ಮತ್ತು ಅಂತ ಹಾಕಿ ಈ ನಂಬರ್ಸ್ ಏನಾದರೂ ಎಂಟ್ರಿ ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಪೇ ಆ್ಯಂಡ್ ರಿಜಿಸ್ಟರ್ ಅಂತ ಇರುತ್ತೆ ನೋಡಿ, ಪೇ ಆ್ಯಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನೋಡಿ ಪಿನ್ ಕೋಡ್ ಕೇಳ್ತಾ ಇದೆ, ಪಿನ್ ಕೋಡ್ ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಪೇ ಆ್ಯಂಡ್ ರಿಜಿಸ್ಟರ್ ಅಂತಿದೆ ನೋಡಿ, ಪೇ ಆ್ಯಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಅಕೌಂಟ್ ಆ್ಯಕ್ಟಿವೇಷನ್ ಅಂತ ಬಂದಿದೆ. ಅಲ್ಲಿ ಯೂಸರ್ ನಿಮ್ಮ ಮೊಬೈಲ್ ನಂಬರ್ ಆಗಿರುತ್ತೆ, ಹಾಗೆ ನಿಮ್ಮ ಮೇಲ್ ID ಕೂಡ ಕೊಟ್ಟಿದ್ದಾರೆ, ಮತ್ತು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಮತ್ತು ಅಮೌಂಟು 49 ರೂಪೀಸ್, ಅಂದರೆ 49 ರೂಪಾಯಿ ಈ ಆ್ಯಕ್ಟಿವೇಷನ್ ಚಾರ್ಜಸ್. ಅಂದರೆ ನೀವು ಏನು ID-ನ ಆ್ಯಕ್ಟಿವೇಷನ್ ಮಾಡ್ಕೊಳ್ತಾ ಇದ್ದೀರಾ, ಈ ID ಅಂದರೆ ಯೂಸರ್ ನೇಮ್ ಪಾಸ್ವರ್ಡ್ನ ಆ್ಯಕ್ಟಿವೇಷನ್ ಮಾಡ್ಕೋಬೇಕಂದ್ರೆ ನಿಮಗೆ 49 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಮತ್ತು ಆಲ್ API ಗೇಟ್ವೇ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಅಂತಿರುತ್ತೆ ನೋಡಿ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲೊಂದು QR ಕೋಡ್ ಬಂದಿದೆ ನೋಡಿ. ಇಲ್ಲಿ QR ಕೋಡು ನಿಮ್ಮ ಫೋನ್ಪೇ ಆಗಿರ್ಬೋದು, ಇಲ್ಲ GPay ಯಾವುದ್ರ ಮುಖಾಂತರ ಬೇಕಾದರೆ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ಫುಲ್ ಆಗುತ್ತೆ. ಮತ್ತು ಇಲ್ಲಿ ಸರ್ಚ್ ಪಾನ್ ಅಂತ ಎಂಟರ್ ಮಾಡಿ. ನೋಡಿ ಇಲ್ಲಿ ICTPay.in ಅಂತಿದೆ ನೋಡಿ, ಇಲ್ಲಿ ಫೈಂಡ್ ಪಾನ್ ನಂಬರ್, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಮತ್ತೆ ಸೈನ್ ಇನ್ ಮತ್ತು ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಆಲ್ರೆಡಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರ. ಇಲ್ಲಿ ಯೂಸರ್ ನೇಮ್ ಹತ್ರ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿದ್ರಿ ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಏನು ಕೊಟ್ಟಿದ್ರಿ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ.
ಮತ್ತು ಇಲ್ಲಿ ಲಾಗಿನ್ ಅಂತಿದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗಿರುತ್ತೆ, ಒಂದು ವೆಬ್ಸೈಟ್ ಓಪನ್ ಆಗಿರುತ್ತೆ. ಇಲ್ಲಿ ಒಂದು ಮೊದಲನೇದು ಡ್ಯಾಶ್ ಬೋರ್ಡ್ ಅಂತಿರುತ್ತೆ, ಮತ್ತು ಪಾನ್ ನಂಬರ್ ಫೈಂಡ್ ಅಂತಿರುತ್ತೆ, ಹಾಗೆ ಪಾನ್ ಡೀಟೇಲ್ ಫೈಂಡ್ ಅಂತಿರುತ್ತೆ, ಮತ್ತು ವಾಲೆಟ್ ಮ್ಯಾನೇಜ್ ಅಂತಿರುತ್ತೆ, ಮತ್ತು ಲಾಗೌಟ್ ಅಂತಿರುತ್ತೆ. ಈ ರೀತಿ 5 ಆಪ್ಷನ್ ಇರುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ಅಕೌಂಟ್ ವಾಲೆಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಅಂತ ಇರುತ್ತೆ, ಅಂದರೆ 0 ರೂಪೀಸ್ ಇದೆ. ಇದಕ್ಕೂ ಮುಂಚೆ 49 ರೂಪಾಯಿ ನೀವು ಪೇಮೆಂಟ್ ಮಾಡಿದ್ದು ಬಂದು ಈ ಐ ಡಿನ ಆಕ್ಟಿವೇಷನ್ ಮಾಡೋದಕ್ಕೆ. ನಿಮ್ದು ಏನು ಐ ಡಿ, ಮೊಬೈಲ್ ನಂಬರ್, ಪಾಸ್ವರ್ಡ್ ಕೊಟ್ಟಿದ್ದಾರೆ, ಆ ಐ ಡಿನ ಆಕ್ಟಿವೇಷನ್ ಮಾಡೋದಕ್ಕೆ ನೀವು 49 ರೂಪಾಯಿ ಚಾರ್ಜಸ್ ಪೇ ಮಾಡಿದ್ದೀರಾ. ಈಗ ಇಲ್ಲಿ ವಾಲೆಟ್ನಲ್ಲಿ ನಿಮಗೆ 0 ಅಮೌಂಟ್ ಇದೆ. ಇದು ಯಾವ ರೀತಿ ಅಮೌಂಟು ಆ್ಯಡ್ ಮಾಡ್ಕೋಬೇಕು ಅಂದರೆ, ನಿಮ್ಮದು ಪಾನ್ ಕಾರ್ಡ್ ನಂಬರ್ನ ಫೈಂಡ್ ಮಾಡಬೇಕು, ಆಧಾರ್ ನಂಬರ್. ಯಾಕೆಂದರೆ ನಿಮಗೆ 30 ರೂಪೀಸ್ ಚಾರ್ಜಸ್ ಮಾಡ್ತಾರೆ. 30 ರೂಪೀಸ್ ಚಾರ್ಜಸ್ ಮಾಡ್ತಾರೆ ಅಂತಂದರೆ ನಿಮ್ಮದು ವಾಲೆಟ್ನಲ್ಲಿ ಅಮೌಂಟ್ ಇರಬೇಕಾಗುತ್ತೆ ವೀಕ್ಷಕರೇ. ಅದಕ್ಕೆ ಇಲ್ಲಿ ಆ್ಯಡ್ ಮನಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಮನಿಯಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಮಿನಿಮಮ್ ಅಮೌಂಟು 50 ರೂಪೀಸ್ ಶೋ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಅಮೌಂಟ್ 5000 ಇದೆ. ಅಂದರೆ ನೀವು 50 ರೂಪೀಸ್ ಕೂಡ ನೀವು 50 ರೂಪೀಸಿಂದ ಎಷ್ಟು ಬೇಕಾದ್ರೂ ಅಮೌಂಟು ರೀಚಾರ್ಜ್ ಮಾಡ್ಕೋಬೋದು. ಇವಾಗ ನಾನು ಒಂದು ಪಾನ್ ಕಾರ್ಡ್ ಫೈನ್ ಮಾಡಬೇಕಾದ್ರೆ 30 ರೂಪೀಸ್ ಚಾರ್ಜಸ್ ಆಗುತ್ತೆ. ಸೊ ಅದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 50 ರೂಪೀಸ್ ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ 50 ರೂಪೀಸ್ ಎಂಟ್ರಿ ಮಾಡಿ, ಇಲ್ಲಿ ಜನರೇಟ್ QR ಕೋಡ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ಮೊಬೈಲ್ನಲ್ಲಿ ಫೋನ್ಪೇನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಫೋನ್ಪೇ ಓಪನ್ ಮಾಡಿ, ಇಲ್ಲಿ ಸ್ಕ್ಯಾನರ್ ಅಂತ ಕಾಣಿಸ್ತಾ ಇದೆ ನೋಡಿ, ಈ ಸ್ಕ್ಯಾನರ್ನ ಕ್ಲಿಕ್ ಮಾಡಿ, ಇಲ್ಲಿ QR ಕೋಡ್ ಇದೆಯಲ್ಲ ವೀಕ್ಷಕರೇ, ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ನೋಡಿ 50 ರೂಪೀಸ್ ತೊಗೊಳ್ತಾ ಇದೆ. 50 ರೂಪೀಸ್ ಪೇ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟು 50 ರೂಪೀಸ್ ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕ, 50 ರೂಪೀಸ್ ರೀಚಾರ್ಜ್ ಆದಮೇಲೆ ಇಲ್ಲಿ ವ್ಯೂ ಡೀಟೇಲ್ ಅಂತ ಇರುತ್ತೆ ನೋಡಿ, ಇಲ್ಲಿ ವ್ಯೂ ಡೀಟೇಲ್ ಅಂತ ಇರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ UTR ನಂಬರ್ ಅಂತ ಇರುತ್ತೆ ನೋಡಿ ವೀಕ್ಷಕರೇ. ಇಲ್ಲಿ ಏನು UTR ನಂಬರ್ ಅಂತ ಇರುತ್ತೆ, UTR ನಂಬರ್ ಅಂದರೆ 56144007 ಅಂತ ಏನು ಕಾಣಿಸ್ತಾ ಇದೆ, ಈ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 50 ರೂಪೀಸ್ ಮಾಡಿದ ಮಾತ್ರಕ್ಕೆ ಇಲ್ಲಿ ರೀಚಾರ್ಜ್ ಆಗಿರಲ್ಲ. ನೀವು ಅಲ್ಲಿ ಪೇಮೆಂಟ್ ಮಾಡಿದ್ಮೇಲೆ ಇಲ್ಲಿ UTR ನಂಬರ್ ಅಂತಿರುತ್ತೆ ನೋಡಿ, UTR ನಂಬರು 561440744811. ಈ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಅವರು ಕೂಡ ಶಾಂಪಲ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ, UTR ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅಂತ. ಇಲ್ಲಿ UTR ನಂಬರ್ ಅಂತ ಕೇಳ್ತಿದ್ದಾರೆ, UTR ನಂಬರ್ ಅಂತ UTR ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ, ರಿಕ್ವೆಸ್ಟ್ ಮನಿ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರೇ, ಈಗ ಡ್ಯಾಶ್ ಬೋರ್ಡ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ವಾಲೆಟ್ನಲ್ಲಿ 0 ಇತ್ತು, ಈಗ 50 ರೂಪಾಯಿ ರೀಚಾರ್ಜ್ ಆಗಿದೆ ವೀಕ್ಷಕರೇ. ಇಲ್ಲಿ ಆ್ಯಡ್ ಮನಿಗೆ ಹೋಗ್ಬಿಟ್ಟು ನೀವು 50 ರೂಪಾಯಿ ರೀಚಾರ್ಜ್ ಮಾಡ್ಕೋಬೋದು. ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ವಾಲೆಟ್ ಮ್ಯಾನೇಜ್ ಅಂತ ನೋಡಿ ಇದು ವೀಕ್ಷಕರೇ. ಇಲ್ಲೂ ಕೂಡ ಆ್ಯಡ್ ಮನಿ ಸೇಮ್ ಆಪ್ಷನ್. ಇಲ್ಲಿ ಏನು ಡ್ಯಾಶ್ ಬೋರ್ಡಲ್ಲಿ ಆ್ಯಡ್ ಮನಿ ಅಂತಿರುತ್ತೆ, ಇಲ್ಲಿ ವಾಲೆಟ್ ಮ್ಯಾನೇಜಲ್ಲಿ ಕೂಡ ಆ್ಯಡ್ ಮನಿ ಅಂತಿರುತ್ತೆ. ವಾಲೆಟ್ ಹಿಸ್ಟ್ರಿ ಅಂದರೆ ನೀವೇನು ಟ್ರಾನ್ಸಾಕ್ಷನ್ ಮಾಡಿರ್ತೀರಾ ಆ ಹಿಸ್ಟ್ರಿ ಶೋ ಆಗುತ್ತೆ ವೀಕ್ಷಕರೇ. ಇದಕ್ಕೂ ಮುಂಚೆ ಇಲ್ಲಿ ಡೇಟ್ ಹಾಕಿ, ನೀವು ಯಾವ್ಯಾವ ಡೇಟಲ್ಲಿ ಏನೇನು ಪೇಮೆಂಟ್ ಎಷ್ಟೆಷ್ಟು ಕಟ್ಟಾಗಿದೆ, ಎಷ್ಟು ರೀಚಾರ್ಜ್ ಮಾಡಿದ್ದೀರಾ ಅನ್ನೋ ಡೀಟೇಲೆಲ್ಲ ಕಂಪ್ಲೀಟ್ ಶೋ ಆಗುತ್ತೆ ನೋಡಿ. 1ನೇ ತಿಂಗಳು 2025 ಇವತ್ತಿನ ಡೇಟಲ್ಲಿ ಸರ್ಚ್ ಅಂತ ಕೊಡ್ತಾ ಇದ್ದೀನಿ. ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನೋಡಿ 50 ರೂಪೀಸ್ ರೀಚಾರ್ಜ್ ಮಾಡಿರೋಂಥ ಡೀಟೇಲ್ಸ್ ಶೋ ಆಗ್ತಾ ಇರುತ್ತೆ. 50 ರೂಪಾಯಿ ರೀಚಾರ್ಜ್ ಮಾಡಿರೋ ಡೀಟೇಲ್ಸ್ ಶೋ ಆಗ್ತಾ ಇರುತ್ತೆ. ಈ ರೀತಿ ವಾಲೆಟ್ ಮ್ಯಾನೇಜಲ್ಲಿ ಅಮೌಂಟ್ನ ಆ್ಯಡ್ ಮಾಡ್ಕೋಬೋದು. ಅದರ ಡೀಟೇಲ್ ಏನೇನು ಟ್ರಾನ್ಸಾಕ್ಷನ್ ಮಾಡಿರ್ತೀರೋ ಆ ಡೀಟೇಲ್ನ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ 50 ರೂಪಾಯಿ ರೀಚಾರ್ಜ್ ಆಗಿದೆ. ಈಗ ಪಾನ್ ನಂಬರು, ಆಧಾರ್ ನಂಬರಿಂದ ಯಾವ ರೀತಿ ಫೈಂಡ್ ಮಾಡಬೇಕು ಅಂತಂದರೆ, ಇಲ್ಲಿ 2ನೇ ಆಪ್ಷನ್ ಇದೆ ನೋಡಿ, ಇಲ್ಲಿ ಪಾನ್ ನಂಬರ್ ಫೈಂಡ್ ಅಂತಿದೆ ನೋಡಿ ವೀಕ್ಷಕರೇ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪಾನ್ ಫೈಂಡ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಕೇಳ್ತಾ ಇರೋದು ಆಧಾರ್ ನಂಬರ್, ಅಂದರೆ ಆಧಾರ್ ನಂಬರ್ ಕೇಳ್ತಾ ಇದೆ. ಮತ್ತು ಇದಕ್ಕೆ ಚಾರ್ಜಸ್ ಕೂಡ 30 ರೂಪೀಸ್ 30 ರೂಪಾಯಿ ಚಾರ್ಜಸ್ ಅಂದರೆ ಚಾರ್ಜಸ್ನ ಕಟ್ ಮಾಡ್ತಾರೆ. ನೀವು ವಾಲೆಟಲ್ಲಿ ಅಮೌಂಟ್ ಏನು ರೀಚಾರ್ಜ್ ಮಾಡ್ಕೊಂಡಿರ್ತೀರಾ ಅದರಲ್ಲಿ 30 ರೂಪಾಯಿ ಡಿಡಕ್ಟ್ ಮಾಡ್ತಾರೆ. ಇನ್ನು ರಿಮೈನಿಂಗ್ ಅಮೌಂಟ್ 20 ರೂಪೀಸ್ ಇರುತ್ತೆ ನೋಡಿ ವೀಕ್ಷಕರೇ. ಇಲ್ಲಿ ಆಧಾರ್ ನಂಬರ್ ಹಾಕಿದರೆ ಆಧಾರ್ ನಂಬರಿಂದ ನೀವು ಫಾನ್ ನಂಬರ್ನ ಫೈನ್ ಮಾಡ್ಕೋಬೋದು. ಇಲ್ಲಿ 30 ರೂಪಾಯಿ ಚಾರ್ಜಸ್ ಮಾಡ್ತಾರೆ, ಅದು ಕೂಡ ವಿತಿನ್ ಸೆಕೆಂಡಲ್ಲಿ ನಿಮಗೆ ಪಾನ್ ನಂಬರ್ ಕೊಡ್ತಾರೆ. ಬೇರೆ ಇನ್ನೊಂದು ಕೆಲವು ಸಾಫ್ಟ್ವೇರ್ಸ್ಗಳಿರುತ್ತೆ, ಅದು 15 ರೂಪಾಯಿ 10 ರೂಪೀಸ್ ಕೂಡ ಚಾರ್ಜಸ್ ಮಾಡ್ತಾರೆ, ಬಟ್ ಅದು ಇಮಿಡಿಯೇಟ್ಲಿ ಪಾನ್ ನಂಬರ್ ಕೊಡಲ್ಲ ವೀಕ್ಷಕರೇ. ಇವತ್ತು ನೀವು ಮಾಡಿದ್ರೆ ವರ್ಕಿಂಗ್ ಅವರ್ಸ್ ಅಂದರೆ 4 ಗಂಟೆ ಇಲ್ಲ 5 ಗಂಟೆ ಈ ರೀತಿ ನೀವು ಬೆಳಿಗ್ಗೆ ನಂಬರ್ ಆಧಾರ್ ನಂಬರ್ ಹಾಕಿ ಕೇಳಿದ್ರೆ 10 ರೂಪೀಸ್ ಕಟ್ಟಾಗಿರುತ್ತೆ, ಸಂಜೆ ಈವ್ನಿಂಗ್ ಒಳಗಡೆ ನಿಮಗೆ ಕೊಡ್ತಾರೆ. ಆ ರೀತಿ ಕೂಡ ಸಾಫ್ಟ್ವೇರ್ಸ್ ಇದೆ, ಬಟ್ ಇದರಲ್ಲಿ ಬಂದು ವಿತಿನ್ ಸೆಕೆಂಡಲ್ಲಿ ಕೊಡ್ತಾರೆ, ಆದರೆ 30 ರೂಪಾಯಿ ಚಾರ್ಜಸ್ ಮಾಡ್ತಾರೆ.
ಈಗ ಟೆಸ್ಟ್ ಮಾಡೋಣ ವೀಕ್ಷಕರೇ. ಆಧಾರ್ ನಂಬರ್ ಹಾಕ್ತಾಯಿದ್ದೀನಿ. ಆಧಾರ್ ನಂಬರ್ ಹಾಕಿದ್ರೆ 30 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಯಾವ ರೀತಿ ಕಟ್ ಆಗುತ್ತೆ ಮತ್ತು ಯಾವ ರೀತಿ ನಂಬರು ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಸ್ನಲ್ಲಿ ಕೊಡ್ತಾರೆ ಅಂತ. ಈಗ ನೋಡಿ, ಈಗ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ನೋಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಇನ್ನೊಂದು ಆಪ್ಷನ್ ಆರ್ ಯು ಶೂರ್ ಅಂದರೆ ನಿಮಗೆ ಇದು ಕರೆಕ್ಟ್ ಆಧಾರ್ ನಂಬರ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕೆಂದರೆ ಬೇರೆ ಆಧಾರ್ ನಂಬರ್ ಏನಾರು ಹಾಕಿದರೆ 30 ರೂಪೀಸ್ ಚಾರ್ಜಸ್ ಕಟ್ ಆಗುತ್ತೆ ಮತ್ತು ಯಾವುದೇ ರೀತಿ ನಿಮಗೆ ರೀಫಂಡ್ ಆಗಲ್ಲ ಅಮೌಂಟ್ ಇದು 30 ರೂಪಾಯಿ. ಸೊ ಅದರಿಂದ ಕರೆಕ್ಟಾಗಿ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಆಗ್ತಾರ ಆಧಾರ್ ನಂಬರ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ ಪಾನ್ ನಂಬರ್ ಫ್ಯಾಚೆಡ್ ಅಂತ ಬರ್ತಾ ಇದೆ. ನಿಮ್ಮದು ಆಧಾರ್ ನಂಬರ್ಗೆ ಇಲ್ಲಿ ಶೋ ಆಗ್ತಾ ಇದೆ ನೋಡಿ, ಇದೇ ಪಾನ್ ಕಾರ್ಡ್ ನಂಬರ್. ಈ ಪಾನ್ ಕಾರ್ಡು ಆಧಾರ್ ನಂಬರ್ ಹಾಕಿ ಪಾನ್ ನಂಬರ್ನ ತೊಗೋಬೋದು ವೀಕ್ಷಕರೇ. ಅಂದರೆ 30 ರೂಪಾಯಿ ವಿತಿನ್ ಸೆಕೆಂಡಲ್ಲಿ ನಿಮಗೆ ಪಾನ್ ನಂಬರ್ ಸಿಗುತ್ತೆ. ಸೊ ಈಗ 30 ರೂಪೀಸ್. ಈಗ ಅಮೌಂಟ್ ಎಷ್ಟಿದೆ ಡ್ಯಾಶ್ಬೋರ್ಡ್ನಲ್ಲಿ ಚೆಕ್ ಮಾಡೋಣ, ಅಮೌಂಟ್ ಎಷ್ಟಿದೆ ವಾಲೆಟಲ್ಲಿ ಎಷ್ಟಿದೆ ಅಂತ. ನೋಡಿ ವೀಕ್ಷಕರೇ, 50 ರೂಪೀಸ್ ಇತ್ತು, ಈಗ 20 ರೂಪೀಸ್ ಇದೆ. ಈಗ 20 ರೂಪೀಸ್ ಇದೆ ಅಂದರೆ 30 ರೂಪೀಸ್ ಡಿಡಕ್ಟ್ ಆಗಿದೆ, ನಿಮಗೆ ಪಾನ್ ನಂಬರ್ ಸಿಕ್ಕಿದೆ. ಮತ್ತು ಈ ಪಾನ್ ನಂಬರ್ ಏನು ಅಂತ ತೊಗೋಬೇಕು ಅಂದರೆ ಇಲ್ಲಿ ಪಾನ್ ನಂಬರ್ ಫೈಂಡ್ ಅಂತಿತ್ತಲ್ಲ, ಇಲ್ಲಿ ಪಾನ್ ನಂಬರ್ ಫೈಂಡ್ ಅಂದರೆ ಆಧಾರ್ ನಂಬರ್ ಹಾಕಿ ಪಾನ್ ನಂಬರ್ ತೊಗೊಳ್ಳೋದಕ್ಕೆ ಇಲ್ಲಿ ಫೈಂಡ್ ಹಿಸ್ಟ್ರಿ ಅಂತ ಇರುತ್ತೆ ನೋಡಿ ವೀಕ್ಷಕರೇ. ಇದು ಫೈಂಡ್ ಹಿಸ್ಟ್ರಿ ಅಂತಂದರೆ ನೀವು ಇದಕ್ಕೂ ಮುಂಚೆ ಪಾನ್ ನಂಬರ್ ಯಾವುದೇ ತೊಗೊಂಡಿದ್ದೀರಾ ಅಂತ ಇಲ್ಲಿ ನೋಡಿ ವೀಕ್ಷಕರೇ. ಇಲ್ಲಿ ಡೇಟ್ ಅಂದರೆ ಇದಕ್ಕೂ ಮುಂಚೆ ಹಳೇದೇನಾದ್ರು ಬೇಕಪ್ಪ ಅಂತಂದರೆ ಇಲ್ಲಿ ಡೇಟ್ ಹಾಕ್ಬಿಟ್ಟು ಅಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಇದಕ್ಕೂ ಮುಂಚೆ ನೀವು ಎಷ್ಟು ಪಾನ್ ಕಾರ್ಡ್ ನಂಬರ್ ಫೈಂಡ್ ಮಾಡಿದರೆ ಅಷ್ಟು ಕೂಡ ಡೀಟೇಲ್ಸ್ ಸಿಗುತ್ತೆ. ಇದು ಡಿಲೀಟ್ ಆಗಿರಲ್ಲ, ಹೀಗೆ ಇರುತ್ತೆ. ಈಗ ಡ್ಯಾಶ್ಬೋರ್ಡ್ನಲ್ಲಿ ಅರ್ಥ ಇರ್ಬೋದು ವಾಲೆಟ್ ಬ್ಯಾಲೆನ್ಸ್ ಮತ್ತು ಹ್ಯಾಡ್ ಮನಿ ಮಾಡ್ಕೊಂಡು ನೋಡಿ. ಪಾನ್ ನಂಬರ್ ಫೈಂಡ್ನಲ್ಲಿ ಪಾನ್ ಫೈಂಡ್ ಮತ್ತು ಫೈಂಡ್ ಹಿಸ್ಟ್ರಿ ಅಂದರೆ ಪಾನ್ ನಂಬರ್ನ ತೊಗೊಳ್ಳೋದಕ್ಕೆ ಆಧಾರ್ ನಂಬರ್ ಹಾಕಿ ಮತ್ತು ಏನು ಟ್ರಾನ್ಸಾಕ್ಷನ್ ಮಾಡಿರ್ತೀರಾ ಪಾನ್ ನಂಬರ್ ಇದಕ್ಕೂ ಮುಂಚೆ ಯಾವುದಾದ್ರು ಸರ್ಚ್ ಮಾಡಿದರೆ ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಪಾನ್ ಡೀಟೇಲ್ ಫೈಂಡ್ ಅಂತಿದೆ ನೋಡಿ ವೀಕ್ಷಕರೇ. ಇದೇನಪ್ಪ ಅಂತಂದರೆ ಪಾನ್ ಡೀಟೇಲ್ ಚೆಕ್ ಅಂತ. ಇದಲ್ಲೇ ಫಸ್ಟು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಪಾನ್ ಡೀಟೇಲ್ ಚೆಕ್ ಅಂತಂದರೆ ನಿಮ್ಮದು ಪಾನ್ ನಂಬರ್ ಏನಾದರೂ ಎಂಟ್ರಿ ಮಾಡಿ ಆಲ್ರೆಡಿ ನಿಮ್ಮ ಹತ್ರ ಪಾನ್ ಕಾರ್ಡ್ ಇತ್ತಪ್ಪ ಅಂತಂದರೆ ಆ ಪಾನ್ ಕಾರ್ಡ್ ಡೀಟೇಲ್ ಒಂದು ಪಾನ್ ಕಾರ್ಡ್ ಇರುತ್ತೆ. ಆ ಪಾನ್ ಡೀಟೇಲಲ್ಲಿ ಏನು ಹೆಸರಿದೆ, ಏನು ಡೇಟ್ ಆಫ್ ಬರ್ತ್ ಇದೆ ಮತ್ತು ಆಧಾರ್ ನಂಬರ್ ಲಾಸ್ಟ್ ಡಿಜಿಟ್ ಏನು ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಆಧಾರ್ ನಂಬರ್ ಹಾಕಿ ಪಾನ್ ನಂಬರ್ ಕಳೆದೋಗಿರೋ ನಂಬರ್ನ ತೊಗೊಂಡ್ವಿ. ಬಟ್ ಇದರಲ್ಲಿ ಪಾನ್ ಡೀಟೇಲ್ನಲ್ಲಿ ಪಾನ್ ನಂಬರ್ ಹಾಕಿ ಆಧಾರ್ ನಂಬರ್ ಲಾಸ್ಟ್ ಅಂದರೆ ಫುಲ್ಲು ಶೋ ಆಗೋಲ್ಲ ವೀಕ್ಷಕರು, ಲಾಸ್ಟ್ 4 ಡಿಜಿಟ್ ಮಾತ್ರ ಶೋ ಆಗುತ್ತೆ. ಅಂದರೆ ಅಪ್ಲಿಕೆಂಟ್ ನೇಮ್ ಶೋ ಆಗುತ್ತೆ, ಅಂದರೆ ಯಾರ ಹೆಸರಲ್ಲಿದೆ ಪಾನ್ ನಂಬರ್ ಶೋ ಆಗುತ್ತೆ, ಮತ್ತು ಆಧಾರ್ ನಂಬರ್ ಲಾಸ್ಟ್ 4 ಡಿಜಿಟ್ ಶೋ ಆಗುತ್ತೆ, ಮತ್ತು ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ, ಮತ್ತು ಇದು ಜೆಂಡರ್ ಅಂದರೆ ಮೇಲ್ ಆರ್ ಫೀಮೇಲ್ 4 ಆಪ್ಷನ್ ಮಾತ್ರ ಶೋ ಆಗುತ್ತೆ. ಆದರೆ ಈ ಪಾನ್ ನಂಬರಿಂದ ಅಡ್ರೆಸ್ ಡೀಟೇಲ್ ಶೋ ಆಗೋಲ್ಲ, ಅಂದರೆ ಕಂಪ್ಲೀಟ್ ಅಡ್ರೆಸ್ ಶೋ ಆಗೋಲ್ಲ. ಅಪ್ಲಿಕೆಂಟ್ ಹೆಸರು ಶೋ ಆಗುತ್ತೆ, ಮತ್ತು ಲಾಸ್ಟ್ 4 ಡಿಜಿಟ್ ಶೋ ಆಗುತ್ತೆ, ಮತ್ತು ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ, ಇಲ್ಲಿ ಮೇಲ್ ಆರ್ ಫೀಮೇಲ್ ಅಂತ ಶೋ ಆಗುತ್ತೆ. ನೋಡಿ ವೀಕ್ಷಕರೇ, ಈಗ ಎಕ್ಸಾಂಪಲ್ ಅಂದರೆ ಇದು ಚಾರ್ಜಸ್ ಕೂಡ 20 ರೂಪೀಸ್ 20 ರೂಪಾಯಿ ಡಿಡಕ್ಟ್ ಮಾಡ್ತಾರೆ. ಪಾನ್ ನಂಬರ್ ಆಧಾರ್ ನಂಬರಿಗೆ ಫೈನ್ ಮಾಡಿದ್ರೆ 30 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಪಾನ್ ಡೀಟೇಲ್ ಅಂದರೆ ಅದರಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಏನಂತ ತಿಳ್ಕೊಬೇಕು ಅಂತಂದರೆ ನಿಮಗೆ 20 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಇದು ಕೂಡ ಚೆಕ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ನೋಡಿ ವೀಕ್ಷಕರೇ, ಇಲ್ಲ ಪಾನ್ ನಂಬರ್ ಹಾಕಿದ್ದೀನಿ. ಪಾನ್ ನಂಬರ್ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ಆರ್ ಯು ಶೂರ್ ಅಂದರೆ ನೀವು ಹಾಕಿರೋದು ಕರೆಕ್ಟಾಗಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪಾನ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿ ಪಾನ್ ನಂಬರ್ ರಾಜೇಂದ್ರ ನಂಜಪ್ಪ ಅಂತ ಶೋ ಆಗ್ತಾ ಇದೆ, ಅಂದರೆ ಫುಲ್ ನೇಮ್ ರಾಜೇಂದ್ರ ನಂಜಪ್ಪ ಅಂತ ಶೋ ಆಗ್ತಾ ಇದೆ. ನೋಡಿ ಫುಲ್ ನೇಮ್ ರಾಜೇಂದ್ರ ನಂಜಪ್ಪ ಅಂತ ಶೋ ಆಗ್ತಾ ಇದೆ. ಹಾಗೆ ಮಾಸ್ಕಡ್ ಆಧಾರ್ ಅಂತಂದರೆ ಲಾಸ್ಟ್ 4 ಡಿಜಿಟ್ ಮಾತ್ರ, ಮಿಕ್ಕಿದ ನಂಬರ್ ಮಾಸ್ಕಲ್ಲಿ ಲಾಕ್ ಮಾಡಿರ್ತಾರೆ. ಲಾಸ್ಟ್ 4 ಡಿಜಿಟ್ನ ಕನ್ಫರ್ಮ್ ಮಾಡ್ಕೋಬೋದು ಈ ಆಧಾರ್ ಕಾರ್ಡಿಗೆ ಇದು ಲಿಂಕ್ ಆಗಿದೆ ಅಂತ. ಮತ್ತು ಡೇಟ್ ಆಫ್ ಬರ್ತ್ ಕೂಡ ಶೋ ಆಗ್ತಾ ಇದೆ. ಹಾಗೆ ಮೇಲ್ ಆರ್ ಫೀಮೇಲ್ ಇಷ್ಟು ಅಂದರೆ 4 ಆಪ್ಷನ್ ಶೋ ಆಗುತ್ತೆ. ಇದಕ್ಕೆ 20 ರೂಪೀಸ್ ಚಾರ್ಜಸ್ ಮಾಡ್ತಾರೆ, ವಿತಿನ್ ಸೆಕೆಂಡಲ್ಲಿ ಕೊಡ್ತಾರೆ. ಅಂದರೆ ಪಾನ್ ನಂಬರಿಂದ ಇದು ಯಾರ ಹೆಸರಲ್ಲಿ ಇದೆಯಪ್ಪ ಅಂತ ಕೂಡ ತಿಳ್ಕೊಬೋದು. ವೀಕ್ಷಕರ ವಾಲೆಟ್ ಬ್ಯಾಲೆನ್ಸ್ನ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ 50 ರೂಪೀಸ್ ರೀಚಾರ್ಜ್ ಮಾಡಿದ್ದೀವಿ. ಒಂದು 30 ರೂಪೀಸ್ಗೆ ಪಾನ್ ನಂಬರ್ ತೊಗೊಳ್ಳೋದಕ್ಕಾಗಿದೆ, ಮತ್ತು ಪಾನ್ ಡೀಟೇಲ್ ತೊಗೊಳ್ಳಿ 20 ರೂಪೀಸ್ ಆಗಿದೆ. ಈ ರೀತಿ ನೀವು 30 ರೂಪಾಯಲ್ಲಿ ಪಾನ್ ಡೀಟೇಲ್ ಅಂದರೆ ನೀವು ಆಧಾರ್ ನಂಬರಿಂದ ಪಾನ್ ಕಾರ್ಡ್ ಡೀಟೇಲ್ನ ತೊಗೋಬೋದು. ಇದು ಹಿಸ್ಟ್ರಿ ನೋಡಿ, ಪಾನ್ ಡೀಟೇಲ್ ಫೈಂಡ್ ಹಿಸ್ಟ್ರಿ ಕೂಡ ಇಲ್ಲಿ ಪಾನ್ ಡೀಟೇಲ್ ಅಂತ ಇರುತ್ತೆ ನೋಡಿ. ಇದಕ್ಕೂ ಮುಂಚೆ ನಾವು ಚೆಕ್ ಮಾಡಿದಂಥ ಡೀಟೇಲ್ ಎಲ್ಲ ಇಲ್ಲಿ ಶೋ ಆಗುತ್ತೆ ವೀಕ್ಷಕರೇ. ಈ ರೀತಿ ಪಾನ್ ಕಾರ್ಡ್ ನಂಬರ್ನ ಆಧಾರ್ ನಂಬರಿಂದ ವಿತಿನ್ ಸೆಕೆಂಡಲ್ಲಿ ತೊಗೋಬೋದು ವೀಕ್ಷಕರೇ. ಆದರೆ ಚಾರ್ಜಸ್ ಕಟ್ ಆಗುತ್ತೆ, 30 ರೂಪೀಸ್ ಚಾರ್ಜಸ್ ಮಾಡ್ತಾರೆ, ನಿಮಗೆ ಪಾನ್ ನಂಬರ್ ಕೊಡ್ತಾರೆ. ಈ ರೀತಿ ನೀವು ಎಮರ್ಜೆನ್ಸಿ ಇದ್ದಾಗ ಪಾನ್ ನಂಬರ್ನ ತೊಗೋಬೋದು ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.